ಎಲ್ಲಿಗೆ ಹೊರಟ? ನಮ್ಮ ದೇವೈತಲ್ಲಿ. ಯಾಕೆ? ಇವಳ ಪರಿಚಯ ಆಗ್ಬೇಕಲ್ಲ. ಈಗ ಅವರಿಗೆ ಸಮಯ ಉಂಟಾ? ಏನಿಲ್ಲದೆ ಉದಯ ಕಾಲ ಭಕ್ತರನ್ನು ಅನುಗ್ರಹಿಸಕ್ಕೆ ಹೊರಟಿದ್ದಾರೆ. ಹೌದಾ? ಹೌದು. ಹೇಗೋ ಕಣ್ಣಿಗೆ ಕಾಣುವಾಗಿದ್ದಾಳೆ. ಯಾರು ಎಲ್ಲಿಂದ ಬಂದವಳ? ಈಗ ಅವಳ ನೋಡಿದ್ಯಾರು? ಏನು ಮಾತನಾಡುದು ಯಾರು? ನಾನು. ಅಣ್ಣ ನೋಡಿದ ಹೆಣ್ಣೆ ನೋಡಿದ ತಮ್ಮ ಮಾತನಾಡುದು ಸರಿ. ಆಗ ಅಣ್ಣ ನೋಡಿದ ಹುಡುಗಿಯಲ್ಲ ಅಣ್ಣನೇ ಮಾತಾಡುದು. ಏನಂತ? ಅದು ಇಷ್ಟು ಹೊತ್ತಿನಲ್ಲಿ ಮನೆ ಬಿಟ್ಟು ಇಲ್ಲಿಗೆ ಆಯ್ತಲ್ಲ? ಇಲ್ಲ, ಎಂತದಿಲ್ಲ. ಇನ್ನೊಂದು ಸಣ್ಣ ವಿಷಯ. ಈಗ ಇಷ್ಟುದ್ದದಾಯ್ತು, ಇನ್ನೊಂದು ಸಣ್ಣದು. ಎಂತದ್ದು? ಓ ಸುಂದರಿ. ಇವಳ ತಂಗಿ ಬಂದಿದ್ದ. ತಂಗಿಯ? ಸುಂದರಿ. ಎಲ್ಲಿದ್ದಳು? ನಾನು ಅವಳನ್ನು ಕರೆದದ್ದು. ತಂಗಿ ಅಲ್ಲ. ಸುಂದರಿ. ನಿನ್ನ ಸೌಂದರ್ಯವನ್ನು ಕಂಡು ಮರಳಾಗಿದ್ದೇನೆ. ಮೊದಲು ನನಗೆ ಮದುವೆ ಮಾಡು, ಆಮೇಲೆ ನೀನು ಮದುವೆ ಆದ ನಂತರ ಹೆಂಡತಿಯ ಸೀರೆ ಸರಿಗ ನೋಡಿದ ಹಿಂದೆ ಹೋದ್ರೆ ನನ್ನ ಗತಿ ಅದೋಗತ್ತೆ. ಅಣ್ಣ ಇವಳು ಚಂದ ಇದ್ದಾಳೆ. ಚಂದ ಇದ್ದಾಳೆ. ನನಗೆ 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 ಈ ವಿವರವನ್ನು ಮನಕ್ಕೆ ಬಂದಂತೆ ವಿಚಾರಿಸಿಕೊಳ್ಳಲಿಕ್ಕೆ ಮಗೆ ಹುಡುಗಿಯ ಸೌಂದರ್ಯವನ್ನು ನೋಡಿ ನನಗೆ ಎಂದು ಮದುವೆ ಆಗುವುದಕ್ಕಾಗಿ ಮುಂದಾಗ್ತಾ ಇದೆ. ಬ್ರಹ್ಮಚಾರಿಗಳಂತ ನಾವು ಹೆಣ್ಣನ್ನು ಬಯಸಿ ಮುಂದುವರೆದ್ರೆ ನಮ್ಮ ಮರಣಕ್ಕೆ ನಾವೇ ಕಾರಣ. ಸತ್ತ ಮೇಲೆ ಬೇಡ, ಸುಖ ಬೇಕಾ? ಬೇಡವಾ? ಇವತ್ತು ನಾಳೆ ನಾಡಿದ್ದು ನೋಡ್ಕೊಂಡಿರ್ಬೇಕು. ನಾವು ನೋಡ್ತಾ ಇರ್ಬೇಕು. ಕರೆದುಕೊಂಡು ಹೋಗುದಾ ಸರಿಯಲ್ಲ. ಈಕೆ ಕುರಿತಾಗಿ ಸಂಪೂರ್ಣ ವಿಚಾರ ನಮ್ಮನೇ ಆದಂತಹ ಶುಂಭಾಕ್ಯರಿಗೆ ಹೇಳೋಣ. ಅವರೇ ಸರಿಯಾದ ದಾರಿ ನೋಡಿತಾ ತಿರುಗಾಟಕ್ಕೆ ಹೋದವರು ನೀವು. ಏನಾಯ್ತು ವಿಚಾರ? ಧರಣಿಯನ್ನೆಲ್ಲ ಸಂಚರಿಸಿ ಶೋಧಿಸಿದೆವು ಅಣ್ಣ ದೇವ. ಹೇಗುಂಟು? ನಿನ್ನ ನಿರತ ಕೊಂಡಾಡುತ್ತ ಜಗದಿ ಅಣ್ಣ ದೇವ. ಲೋಕ ಸಂಚಾರ, ದೇವತೆಗಳು ಕಾಣದಂತೆ ಮಾಯಾ ಹೋಗ್ಲಿ. ಯಾಗ ಯಜ್ಞ ಅರ್ಪಣ ತರ್ಪಣ ದೇವಗೋಸ್ಕರ ತಮ್ಮ ಕುರಿತಾಗಿ ಸಂತೋಷ. ನಮಗೂ ಸಂತೋಷ. ಹಸಿವು ಬಾಯಾರಿಕೆ ಶುರು. ಅದಕ್ಕೆ ನೋಡಿ ನೇರ ಕಾನನ ಪ್ರವೇಶ, ಅಲ್ಲಿ ಪಕ್ಷಿಗಳ ಬೇಟೆ, ಎರಡು ನಿವಾರಣೆ ಮುಗೀತಾ. ಚಿತ್ರ ಹೇಳುತ್ತ ಸಂಗೀತವನ್ನು ಎಲ್ಲಿಂದ ಕೇಳುವ ಹುಡುಕಾಡ್ತು ಹೋದಾಗ ಕದಂಬವನ್ನು ಸೇರಿದೆ. ಅಲ್ಲಿ ಆಶ್ಚರ್ಯ ಏನು? ಕದಂಬ ವನದಲ್ಲಿ ಕದಂಬ ವೃಕ್ಷದಲ್ಲಿ ಒಂದು ಚಿನ್ನದ ತೂಗುಯ್ಯಾಲೆ ಕಟ್ಟಿದ್ದು. ಮೇಲಿನಿಂದಲೇ ಕೆಳಗಿಳಿದು ಒಂದೊಂದು ಉಯ್ಯಾಲೆ ಮಾತ್ರವಲ್ಲ, ಮತ್ತೆ ದಾರಿಯವರುಗಳು ಕುರಿತು ಸಂಗೀತವನ್ನು ಹಾಡ್ತಿದ್ದ. ನೋಡುವುದಕ್ಕೆ ಹೇಗೆ ರಮ್ಯ ಊರ್ವಶಿರ ಮಾತಂತೂ ಬಿಡು ಕೋಲದಳು ಅಂತ ಚೆಲುವೆಯನ್ನು ನಾವು ಕಾಣಿ. ಹೆಣ್ಣಿನ ವಿಚಾರವನ್ನು ನನ್ನ ಮುಂದೆ ಮಂಡಿಸುವುದಕ್ಕೆ ಏನು ಕಾರಣ? ಕಾನಂದಲ್ಲಿರುವಂತಹ ಹೆಣ್ಣನ್ನು ಕರೆದುಕೊಂಡು ಬಂದು ನೀವೊಂದು ಮದುವೆ ಆಗಬೇಕು. ಯಾರು? ನೀವು ಮದುವೆ ಆಗಬೇಕಣ್ಣ. ಇದು ನನಗಾಗಿ. ನಿಮಗಾಗಿ. ಮನಸ್ಸು ಜನ ಸುರಗತಿಗೆ ತಿರುಕುದಾಗ ವನಜನಿತ್ರಿಯಾಗ ವರಿಸದಿರ ನಂದನು ದಣಿಸರಿಸಿ ನಾನು ನಿರ್ಧಾರ ಮಾಡಿಯೋ ಯಾವುದರ ಕುರಿತು? ನೀವು ಆಡಿದ ನುಡಿಯನ್ನು ಆಲಿಸಿದೆ. ಮನಸ್ಸು ಜನ ಶರಹತಿಗೆ ಸಿಲುಕಿದೆ. ವನಜನೇತ್ರೆಯನ್ನು ವಹಿಸಬೇಕು. ಕಾಡಿಗೆ ಹೋಗ್ತೇವೆ, ಹುಡುಗಿಯನ್ನು ಕರ್ತೇವೆ. ಯಾವ ವಿಷಯಕ್ಕೂ ಅವಸರ ಸಲ್ಲದು. ನೀವು ಈಗ ವಿಶ್ರಾಂತಿಯನ್ನು ಪಡೆಯಿರಿ, ಬೇಕಾದ್ರೆ ಮತ್ತೆ ಕರೆದುಕೊಳ್ಳುತ್ತೇನೆ. ಸುಗ್ರೀವ ಈ ಕಡೆಗೆ ಬಾರಯ್ಯ. ಕೇಳಯ್ಯ ಸುಗ್ರೀವ ಕೇಳುವುದರ ಸಚಿವ ಜಳವಲ್ಲೊಂದು ವಾರ್ತೆಯನ್ನು ಕೇಳಿದನು ಮರವಂತನೊಳಗೆ ಬಳಿಯಾಲ ಎಳಿ ಸತಿ ಮರವಳಂತೆ. ಕೇಳಯ್ಯ ಸುಗ್ರೀವ, ಸಂತೋಷದ ವಾರ್ತೆಯನ್ನು ನಾನು ಕೇಳಿದೆ. ಏನು? ಮೆರೆಯುವ ಕದಂಬ ಗಾಂಧಾರದಲ್ಲಿ ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ತರುಣಿಯೊಬ್ಬಳು ಗಾನವನ್ನು ಹಾಡುತ್ತಾ ಇದ್ದಾಳೆ. ಕೇಳಿದಾಗ ಮದುವೆ ಆಗಬೇಕೆಂಬ ಹಂಬಲ ಹೆಚ್ಚಾಗುತ್ತಾ ಉಂಟು. ನೇರವಾಗಿ ಕಾಂತಾರವನ್ನು ಸೇರು. ನನ್ನ ವಿಚಾರವನ್ನು ಆಕೆಯಲ್ಲಿ ಸವಿಸ್ತಾರವಾಗಿ ತಿಳಿಸು. ಆಕೆಯ ಮನ ನೋಯದಂತೆ ಸಂಧಾನದ ಮೂಲಕ ಇಲ್ಲಿಗೆ ಕರೆದುಕೊಂಡು ಬಾ. ಇದು ನಾನು ನಿನಗೆ ಮಾಡುವ ಅಪ್ಪಣೆ. ಅಪ್ಪಣೆ. ಕದಂಬವನವನೇ ಜಗದಂಬಿಕೆಯ ಮಣ್ಣವನು ನೆರೆಕಂಡು ಸುಗ್ರೀವ ಹಂಬಳಿಸಿದನು ಶಿವ ಶಿವ ಸ್ಮರಣಂತಿಗೂ
ಮುರದಿಲು ಕುದುರಿ ನಮ್ಮಯ ಶುಂಭ ಕೆಟ್ಟನು ತಿಳಿದು ನೋಡಲು ಈಕೆ ಮಾದನಿಯೇ ಶಿವ ಶಿವ ಶುಂಭನೋಜ್ಜೆಯನ್ನು ಶಿರಸಾವಹಿಸಿ ಕದಂಬಾವನಕ್ಕೆ ಬಂದರೆ ಕದಂಬಾವನದ ಪರಿಸರವೇ ಎಲ್ಲ ಬದಲಾವಣೆ ಹೊಂದಿದೆ. ಹೀಗಾಗುವುದಕ್ಕೆ ಕಾರಣ ಏನು ನನ್ನಷ್ಟಕ್ಕೆ ತರ್ಕಿಸಿದಾಗ ಕಾಣಬಾರದೆ ಆಕಾಶದಿಂದ ಇಳಿಸಿಬಿಟ್ಟ ತೂಗುಯ್ಯಾಲೆಯಲ್ಲಿ ನಿರ್ಭೀತಿಯಿಂದ ಕುಳಿತಿದ್ದಾಳಲ್ಲ ಹೆಣ್ಣೊಬ್ಬಳು. ಅವಳ ಲಾವಣ್ಯವನ್ನು ಕಂಡಾಗ ಅವಳ ಮುಖದ ತೇಜಸ್ಸಿಯಿಂದ ಈ ಪರಿಸರವೆಲ್ಲವೂ ಬೆಳಕಾಗಿ ಕಂಡು ಬರ್ತದೆ. ಹಾಗಿದ್ರೆ ಯಾರಿಗಳು? ಏನು ವರ್ಚಸ್ಸು, ಏನು ಆಕರ್ಷಣಾ ಶಕ್ತಿ ತನ್ನತ್ತ ಕಡೆಗೆ ಸೆಳೆಯುತ್ತಾ ಇದ್ದಾಳೆ ಎಲ್ಲರನ್ನು. ಹಾಗಿದ್ರೆ ಇಂಥ ವ್ಯಕ್ತಿತ್ವವುಳ್ಳವಳು ಯಾರು? ತಿಳಿದು ನೋಡಿದ್ರೆ ಲೋಕವನ್ನೇ ಉದ್ಧರಿಸುವುದಕ್ಕೆ ಬಂದಂತ ಆದಿಶಕ್ತಿ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಆ ಕಡೆ ಈ ಕಡೆ ಓಡಾಡುವಂತ ವನ್ಯಮೃಗಗಳೆಲ್ಲ ಒಗ್ಗೂಡಿ ಬಾಳಿ ಬದುಕುತ್ತಾ ಇದ್ದಾವೆ. ಅವಳ ಸೇವೆಯನ್ನು ಮಾಡುತ್ತಾವೋ ಎಂದು ಭಾಸವಾಗ್ತಾ ಇದೆ. ಹಾಗಿದ್ರೆ ಇವಳ ಯೋಗ್ಯತೆ ಅಷ್ಟು ಎತ್ತರಕ್ಕೆ ಏರಿದು ಎನ್ನುವುದು ಸ್ಪಷ್ಟವಾಗಿ ಕಂಡು ಬರ್ತದೆ. ಸಾಧು ಸಜ್ಜನರನ್ನು ರಕ್ಷಿಸುವುದಕ್ಕೆ ಬೇಕಾಗಿ ಅವತರಿಸಿ ಬಂದಿದ್ದಾಳೆ ಎನ್ನುವುದರಲ್ಲಿ ಅನುಮಾನ ಇಲ್ಲ. ಸ್ಥಿರ ಬ್ರಹ್ಮಚಾರಿಗರು ಚಂಡಮುಂಡರು ಆ ಚಂಡಮುಂಡರ ಮನಸ್ಸನ್ನು ಕದಡಿದಳು. ಅನ್ನತ್ತ ಕಡೆಗೆ ಮೋಹದ ಬಲೆಯನ್ನು ಬೀಸಿ ಸೆಳೆದಳು. ಇದ್ದ ವಿಷಯವನ್ನು ಶುಂಭನಿಗೆ ಆ ಚಂಡಮುಂಡರು ಹೇಳಿದರು. ಚಂಡಮುಂಡರ ಸವಿ ನುಡಿಯನ್ನು ಆಲಿಸಿದೆ ತಡ ಮನಸ್ಸಿನ ಸರಕ್ಕೆ ಸಿಲುಕಿ ಬಿಟ್ಟ. ಆಕೆಯನ್ನೇ ಮದುವೆ ಆಗ್ತೇನೆ ಅಂತ ನಿರ್ಧಾರ ಮಾಡಿದವು. ಮದುವೆ ಆಗುವ ವಯಸ್ಸಲ್ಲ ಶುಂಭನದು. ಮಕ್ಕಳಿದ್ದಾರೆ, ಮರಿ ಮಕ್ಕಳಿದ್ದಾರೆ. ಈ ಮುದಿ ಪ್ರಾಯದಲ್ಲಿ ಈ ಭ್ರಾಂತಿ ಯಾಕೆ ಹಿಡಿಯಿತು? ಹಿಡಿಸಿದವಳು ಇವಳೇ ಇದ್ದಾಳೆ. ಅಭೇದ್ಯವಾದ ವರವನ್ನು ಪಡೆದವರು ನಮ್ಮವರ ಅಳಿವಾಗಬೇಕಾದ್ರೆ ಇವಳೇ ಮನಸ್ಸು ಮಾಡಬೇಕು. ಚೆನ್ನಾಗಿ ಆಲೋಚನೆ ಮಾಡಿ ಈ ನಿರ್ಧಾರವನ್ನು ಕೈಗೊಂಡಿದ್ದಾಳೆ ಎನ್ನುವುದರಲ್ಲಿ ಅನುಮಾನವಿಲ್ಲ. ಆದ್ರೆ ಸುಮ್ಮನೆ ಆಕೆ ಇದೆಯಲ್ಲ, ಅವಳಲ್ಲೇ ಮಾತಾಡಿ ಬಿಡೋಣ. ನೋಡೋಣ ಜನನಿ ಕೇಳಬೆಲ್ಲವನು ಕರುಣದೊಳಿಂದು ವನದಿನಿ ಕುಳಿತಿರ್ಪುದೇಕೆ ಸನುಮತ ಬಲ್ಲಿದು ನಿನಗೆ ಬೇಡುವನೊಂದು ತನುಜೇಜ ಸುಮ್ಮನ ಬಯಕೆ ಜನನಿ ದೇವಿ ಜಗಜ್ಜನನಿ ಸಾಷ್ಟಾಂಗ ಪ್ರಣಾಮ ಮಾಡಿಕೊಂಡಿದ್ದೇನಮ್ಮ. ಶುಂಭನ ಮಂತ್ರಿ ಸುಗ್ರೀವನೆಂದು ನನ್ನ ಹೆಸರು. ಅವನ ಆಜ್ಞಾಧಾರಕನಾಗಿ ನಾನು ಇಲ್ಲಿವರೆಗೆ ಬಂದಿದ್ದೇನೆ. ಅಮ್ಮ, ಏಕಾಂಗಿಯಾಗಿ ಕದಂಬವನದಲ್ಲಿ ನೀನು ಕುಳಿತದ್ದು ಯಾಕೆ ಎನ್ನುವ ಪ್ರಶ್ನೆ ಸಾವಿರಾರು ಮೂಡಿ ಬರ್ತದೆ. ಅದನ್ನು ಉತ್ತರಿಸುವುದಕ್ಕೋ ಅದನ್ನು ತಿಳಿಯುವುದಕ್ಕೋ ನಾವು ಮನಸ್ಸು ಮಾಡುವುದಿಲ್ಲ. ಆದ್ರೆ ಒಂದು ಕಾಣುವವರ ಕಣ್ಣಿಗೆ ಕೌಶಿಕಾಗಿ ಸುಂದರವುಳ್ಳ ಚೆಲುವೆಯಾಗಿ ಕಂಡಾಗ ಏರು ಯೌವನದ ಹೊತ್ತಿನಲ್ಲಿ ಹೆಣ್ಣಾಗಲಿ ಗಂಡಾಗಲಿ ಮದುವೆಯ ಒಂದು ರೂಢಿಯ ಧರ್ಮವನ್ನು ಮೀರುವ ಹಾಗಿಲ್ಲ. ನಿನ್ನ ಯೋಗ್ಯತೆಗೆ ಸರಿಯಾದ ಗಂಡು ಯಾರು ಅಂತ ತಿಳಿದ್ರೆ ವರ್ತಮಾನ ಕಾಲದಲ್ಲಿ 3 ಲೋಕವನ್ನೇ ಗೆದ್ದಾಡುವಂತ ಶುಂಭನೇ ಸರಿ. ಆ ಶುಂಭ ನಿನ್ನನ್ನು ಮದುವೆ ಆಗಬೇಕು ಎಂಬ ಬಯಕೆ ನಿಲ್ಲಿಸಿ ಸಂಧಾನಕ್ಕಾಗಿ ಅಟ್ಟಿದ್ದಾನೆ. ನನ್ನ ಜೊತೆಯಾಗಿ ಬಂದು ಶುಂಭನನ್ನು ವರಿಸಿ ರಾಕ್ಷಸರ ಕುಲವಾಗಿ ಈತ ನಡೆದರೆ ಎನ್ನಗದನವ ದೂತ ಶುಂಭಾಸುರಗೆ ಬೇಡುವ ದೂತರಲ್ಲಂದಿದ್ದು ಸುಗ್ರೀವಾಸುರನ ಮಾತನ್ನು ಕೇಳಿದಾಗ ಪಕ್ಕ ನಗು ಬಂದು ಹೋಯಿತು. ನಗುವಿನ ಪರಿಣಾಮವಾಗಿ ಕುಲಾಚಲಗಳೇ ನಡುಗಿತು. ಭೂಮಿಯು ಕಂಪಿಸಿದೆ. ಕ್ಷರದೆ ನೀರು ಉಕ್ಕೇರಿ ಬಂದಿದೆ. ನನ್ನ ನಗು ಈತನಿಗೆ ಸಾವಾಗಿ ಪರಿಣಮಿಸಿತು. ಈತನು ಅಳಿದರೆ ನನ್ನ ಸಮಸ್ತ ವಿಚಾರವನ್ನು ದಾನವೇಂದ್ರನಿಗೆ ತಿಳಿಸುವರಾದರೂ ಯಾರಿದ್ದಾರೆ? ಈತನು ಬದುಕಿ ಉಳಿಯಬೇಕು. ಕರುಣಾ ದೃಷ್ಟಿಯನ್ನು ಬೀರುವುದರ ಮೂಲಕವಾಗಿ ಕಿರು ನಗುವಿನೊಂದಿಗೆ ಮೇಲೆಬ್ಬಿಸ್ತೇನೆ ನೋಡುವ. ಹೇಳಯ್ಯ. ಏನ
ಏನಾಗಿ ಹೋಯ್ತು ಇಲ್ಲಿ? ಇದ್ದಕ್ಕಿದ್ದ ಹಾಗೆ ಒಮ್ಮೆ ಭೂಮಿ ನಡಿಗದ ಅನುಭವ ಆಯ್ತು. ನಾನು ಪಟಾಕ್ ಅಂತ ಸತ್ತೋದೆ. ಅಲ್ಲ, ಸತ್ತವರು ಎಲ್ಲಿಯಾದ್ರೂ ಬದುಕುತ್ತಾರೆ, ಸ್ವಪ್ನ ಅಲ್ಲ, ಎಚ್ಚರದಲ್ಲೇ ಇದ್ದೀನಿ. ಹಾಗಿದ್ರೆ ಹೀಗಾಗುವುದಕ್ಕೆ ಕಾರಣ ಹೌದೌದು, ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತವಳಲ್ಲಿ ನಾನು ಒಂದೆರಡು ಮಾತು ಆಡಿದ್ದು. ಆವಾಗಲೇ ಕಿರುನಗೆ ಹೊರಸೂಸಿದ್ದು. ಆ ಕಿರುನಗೆಯೇ ನನ್ನ ಪಾಲಿಗೆ ದಗೆಯಾಯಿತು, ಸಾವಾಯಿತು. ಆದ್ರೆ ಒಂದು ಸತ್ತವರು ಬದುಕಿ ಈಗ ಕೆಟ್ಟನಲ್ಲ ನಾನು. ಸುಮ್ಮನೆ ಒಂದು ಉತ್ತರ ಬೇಕಲ್ಲ, ಅದು ಅವಳ ಬಾಯಿಂದಲೇ ಬರಬೇಕು. ನಿತ್ಯ ನಿಲುವಿನಲ್ಲಿ ಕೊಲ್ಲುವುದಕ್ಕೂ ಬದುಕಿಸುವುದಕ್ಕೂ ಅವಳಿಗೆ ಶಕ್ತಿ ಇದೆ. ನಾವು ರಾಕ್ಷಸರು ತಪ್ಪು ಮಾಡಿದ್ದೇವೆ, ಅವಳಲ್ಲೇ ಕ್ಷಮೆ ಯಾಚಿಸೋಣ. ತಪ್ಪಾಗಿ ಹೋಯ್ತಮ್ಮ, ಹೆದರಬೇಡ. ಬೆದರದಿರಯ್ಯ ಬೇಳುವುದನ್ನೆಲ್ಲ ಲಾಲಿಸು, ಅಧಿಕ ಚುಂಬಕರನ್ನು ಅದನವನೆಲ್ಲವ ಮೊದಲು ತಿಳಿದಿರೆ ಈ ವಿಧ ಬೇಡಕ್ಕೆ ಬಂದು. ಅಯ್ಯ ಸುಗ್ರೀವಾಸುರ, ಹೆದರಬೇಡ, ಸಧೈರ್ಯರಾಗು. ಶುಂಭನ ಸಹವರ್ತಿಯಾಗಿ ಇಲ್ಲಿಗೆ ಬಂದವ ಎನ್ನುವುದು ಸ್ಪಷ್ಟವಾಗಿದೆ. ಶುಂಭನನ್ನು ಮದುವೆ ಆಗುವುದಕ್ಕಾಗಿ ಬಯಸಿದ್ದಾನೆ. ಹೌದು, ಮದುವೆ ಆಗಬೇಕಾದ್ರೆ ಅಂತಃಕರಣ ನಿಮ್ಮನ್ನು ಮೊದಲಾಗಿ ತಿಳಿಯಬೇಕಿತ್ತು. ಏನಮ್ಮ? ತಿಳಿಯದಿದ್ದರೆ ತಿಳಿಯಪಡಿಸ್ತೇನೆ, ಕೇಳು. ಯಾವುದು? ಬಾಲ್ಯದಲ್ಲೇ ಪಣವೊಂದನ್ನು ಮಾಡಿದ್ದೇನೆ. ಏನೆಂದು? ಯಾರು ಯುದ್ಧದಲ್ಲಿ ನನ್ನನ್ನು ಸೋಲಿಸ್ತಾರೋ ಅಂತವರನ್ನೇ ವರಿಸುವುದೆನ್ನು ಹಾಗೆ. ಓಹೋ, ನಿಮ್ಮನೆ ಲೋಕೋತ್ತರ ವೀರ ಹೌದಾಗಿದ್ರೆ ನನ್ನ ಸಮಕ್ಷಮಕ್ಕೆ ಬರಲಿ. ನನ್ನಲ್ಲಿ ಸಮರ ಮಾಡಿ ನನ್ನನ್ನು ಜಯಿಸಿ ಆಮೇಲೆ ವರಿಸಲಿ. ಶುಂಭನೇನು ಅವನ ತಮ್ಮ ನಿಶುಂಭನೇನು ಪ್ರತ್ಯಕ್ಷ ಶಂಭುವೆ ಬಂದ್ರು ಕೂಡ ಯುದ್ಧ ವಿನಃ ಮದುವೆ ಆಗಲಾರೆ. ತಿಳಿಸು ನಮ್ಮಲ್ಲಿ ಜನ ಕಡಿಮೆಯೋ? ಮಂತ್ರಿ ಧೂಮ್ರಾಕ್ಷರ ಪ್ರಣಾಮಗಳು ಪ್ರಭು. ಅವಸರದ ಕರೆಯಾಯ್ತು, ಸನ್ನಿಧಾನಕ್ಕೆ ಬಂದಿದ್ದೇನೆ. ಅಪ್ಪಣೆ ಆಗಬೇಕು. ಕದಂಬ ಗಾಂಧಾರದಲ್ಲಿರುವಂತಹ ತರುಣಿಮಣಿಯನ್ನು ಮದುವೆ ಆಗುವುದಕ್ಕೆ ನಾನು ಮುಂದುವರಿದ್ರೆ ಆಕೆ ನನ್ನೊಡನೆ ದೂರವನ್ನು ಬಯಸಿದ್ದಾಳೆ. ಹೋಗಿ ಆಕೆಯನ್ನು ಎಳೆದುಕೊಂಡು ಬಾ. ಸಂಧಾನವನ್ನು ಧಿಕ್ಕರಿಸಿದವಳು ನೀನೇಯೋ? ಶುಂಭನ ಮಂತ್ರಿ ಧೂಮ್ರಾಕ್ಷ ಚಿನ್ನದ ಪಲ್ಲಕ್ಕಿಯನ್ನು ತಂದು ನಿನ್ನ ಎದುರು ತಂದು ಇರಿಸಿದ್ದೇನೆ. ಶುಂಭನಿಗೆ ನಿನ್ನನ್ನು ಮದುವೆ ಮಾಡಿಸಬೇಕು.
ಆದ್ದರಿಂದ ಪಲ್ಲಕ್ಕಿಯನ್ನು ಏರಪ್ಪ.
ಇದೆ. ಚಂಡಮುಂಡನ ಅರಿವಾಯಿತೆ. ಅವರ ರುಂಡವನ್ನು ಚಂಡಾಡಿದಂತಹ ತರುಣಿಯೊಡನೆ ಕಾಳಗವನ್ನು ಕೊಡುವುದಕ್ಕಾಗಿ ನಾನೇ ಮುಂದುವರಿಯಬೇಕು. ಸೇನೆ ಸಿದ್ಧವಾಗಲಿ, ಒಡೆರಥವನ್ನು ಅಡಲಿ ನಡೆಯುತ್ತೇನೆ. ಸಚಿವನಾದಂತ ನಾನಿದ್ದೇನೆ. ಅನ್ನುವ ವರ್ತಮಾನ ಚಂಡಮುಂಡರು ಬಂದು ನನಗೆ ತಿಳಿಸಿದರು. ಏನು ತೀರ್ಮಾನ ಕೈಗೊಂಡಿದ್ದೀರಿ? ಮದುವೆ ಆಗುವುದಕ್ಕಾಗಿ ಹೊರಟಿರಿ. ನಿಜ. ಮುಂದೇನು ಕಥನ? ಸುಗ್ರೀವನನ್ನು ಸಂಧಾನಕ್ಕಾಗಿ ಕಳುಹಿಸಿಕೊಟ್ಟೆ. ಏನಾಯ್ತು ಸಂಧಾನ? ಸಂಧಾನವನ್ನು ಮುರಿದಿದ್ದಾಳೆ. ಏನಾಗ್ಬೇಕಂತೆ ಅವಳಿಗೆ? ಸಮರದ ಅಪೇಕ್ಷೆ. ಅವರ ಅಪೇಕ್ಷೆ ಉಳ್ಳಂತ ಹೆಣ್ಣೆ. ನಿಜ. ಈ ವಿಚಾರವನ್ನು ಕೇಳಿ ನೀವೇನು ಮಾಡಿದ್ದೀರಿ? ಧೂಮ್ರಾಕ್ಷನನ್ನು ಕಳಿಸಿಕೊಟ್ಟೆ. ಯಾಕಾಗಿ? ಹೋಗಿ ದುರವನ್ನು ಮಾಡಿ ಎಳೆದು ತಂದನೆ ಕ್ಷಣ ಮಾತ್ರದಲ್ಲಿ ಸುಟ್ಟು ಹಾಕುತ್ತಾಳೆ. ಧೂಮ್ರಾಕ್ಷನ ಮರಣ. ಹೌದು. ಮುಂದೇನು ಪ್ರಭು? ಮುಂದೇನು? ಚಂಡಮುಂಡರಿಗೆ ಆಜ್ಞೆನಿಟ್ಟು ಕಳಿಸಿದೆ. ಹೋದ ಚಂಡಮುಂಡರ ರುಂಡವನ್ನು ಚಂಡಾಡಿದ್ದಾಳೆ. ಚಂಡಮುಂಡಗಳಿಗೂ ಆಯ್ತು. ಸೇನೆಗೆ ಆಜ್ಞೆ ಕೊಟ್ಟು ನೀವೇ ಹೊರಟು ನಿಂತಿದ್ದೀರಲ್ಲ. ನನ್ನೊಡನೆ ಧುರವನ್ನು ವಹಿಸಿದಂತಹ ಹೆಣ್ಣನ್ನು ಕಣ್ಣಾರೆ ಕಂಡು ಸಮರದಲ್ಲಿ ಸೋಲಿಸಿ ಮದುವೆಯಾಗಬೇಕೆಂಬ ಉಲ್ಲಾಸದಿಂದ ಹೊರಟು ನಿಂತಿದ್ದೇನೆ. ತಡ ಮಾಡುವುದಿಲ್ಲ. ಮನೋಗತವಾದಂತಹ ಅಭಿಪ್ರಾಯಕ್ಕೆ ಅವಕಾಶ ಇದೆಯೇ ಪ್ರಭು? ಸಮಯ ಹೌದು ಉಂಟು ಮಾತ ಆಧರಿಸಬೇಕು. ಧನುಜೇಶ ಕೇಳಲು ಮಾತ ಹೇಳ್ಬೇಕು. ಮನದಲ್ಲಿ ಹೇಗೆ ನೀ ಭ್ರಮೆ
ಮನದಿ ಜರಗೆ ತಿರುಗುತ್ತ ಹೇಗೆ? ಮನದಿ ಜರಗೆ ತಿರುಗುತ್ತ ಏನಾಯ್ತು? ಪರವನಿತೆಯ ಮಯಕೆಯಂತೆಯ ದೈತ್ಯರಾಜ ರಕ್ತಬೀಜ ನಾನಾಡುವಂತಹ ಮಾತನ್ನು ಕೇಳುವಷ್ಟು ವ್ಯವಧಾನವನ್ನು ತಂದುಕೊಳ್ಳಬೇಕು ಅನ್ನುವುದಾಗಿ ಮೊದಲಾಗಿ ಕೇಳಿಕೆ ಆದಿತು. ಪ್ರಭೋ ಏನು? ಧನುದೇಶ ಅನ್ನುವಂತಹ ನಗಳಿತೆಯನ್ನು ಹೊಂದಿದವರು ತಾವು ಸರಿ. ಅಸುರ ಕುಲ ಎಂಬ ಮಹಾಸಾಗರವನ್ನು ಉಕ್ಕೇರುವಂತೆ ಮಾಡಿದಂತಹ ಚಂದ್ರಮ ಎನ್ನುವ ಹಾಗೆ ಎಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ನಿಜ. ಪ್ರಭೋ ದಿಕ್ಕು ದೆಸೆಯಿಲ್ಲದ ಕಣ್ಣೆಡೆಯಲ್ಲಿ ಬಂಡಿನೋಪಾದಿಯಲ್ಲಿ ಜೀವನವನ್ನು ಸಾಗಿಸುತ್ತಾ ಇದ್ದು ನಮ್ಮವರೆಲ್ಲ. ಹೌದು. ಆದ್ರೆ ಈಗ ಹಾಗಲ್ಲ. ಮತ್ತೆ ಪ್ರಪಂಚ ಮೂರರಲ್ಲಿ ತಾನು ಏನು ಅನ್ನುವುದನ್ನು ತೋರಿಸಿಕೊಟ್ಟವರು ನೀವು. ನಿರಾಯಾಸವಾಗಿರುವಂತಹ ವೇಳೆಯಲ್ಲಿ ಯಾರು ಔದಾರ್ಯದಿಂದ ತಂದುಕೊಟ್ಟಂತಹ ಕೊಡುಗೆ ಇದಲ್ಲ ಅಲ್ಲ. ಸ್ವಪ್ರಯತ್ನದ ಸಾಧನೆಯ ಪ್ರತೀಕವಾಗಿ ಇಂದಿನ ಸುಖ ಪಡೆಯುವಲ್ಲಿ ಹಿಂದೆ ಅದೆಷ್ಟೋ ನಾವು ಕಷ್ಟವನ್ನು ಅನುಭವಿಸಿದ್ದೇವೆ. ನಿಜ. ಆದ್ದರಿಂದಲೇ ಇಂದಿನ ದಿವಸ ಮಹೋನ್ನತವಾದಂತಹ ಕೀರ್ತಿಯನ್ನು ಗಳಿಸುವುದಕ್ಕೆ ಸಾಧ್ಯತೆ ಆಯಿತು. ಮಹಾಮೇಧಾವಿಯಾದಂತಹ ನಿಮ್ಮನ್ನು ಪ್ರಶ್ನಿಸುವಂತಹ ಹಕ್ಕು ಮೂರು ಲೋಕದಲ್ಲಿ ಯಾರಿಗೂ ಇಲ್ಲ. ಇಲ್ಲ. ಶುಂಭನೇಕೋ ದೇವ ಅನ್ನುವಂತಹ ನೆಗಳತೆಯನ್ನು ಹೊಂದಿದವರು ತಾವು. ನೀವು ಏರಿದ ಎತ್ತರ, ಹಾಗೆ ಬೀರಿದಂತಹ ಪ್ರಭಾವ, ಮಾಡಿದಂತಹ ಸಾಹಸ, ಇದನ್ನೆಲ್ಲ ವರ್ಣಿಸುವುದಕ್ಕೆ ಅಸಾಧ್ಯವಾದೀತು. ನಿಮ್ಮ ಕೈಗಳಿಗೆ ದುಡಿಯುವವರು 1000 ಮಂದಿ ಇದ್ದಾರೆ. ನಿಜ. ನಿಮ್ಮ ಆಜ್ಞಾವಾಕ್ಯವನ್ನು ಮೀರಿ ನಡೆಯುವವರು ಯಾರೂ ಇಲ್ಲ. ನೀವೊಂದು ಮಾತು ಹೇಳಿದ್ರೆ ಸಾಕು, ಎಲ್ಲರೂ ಕೂಡ ಪೂರೈಸುವುದಕ್ಕೆ ಸಿದ್ಧರಾಗಿ ಬದ್ಧರಾಗಿ ಮುಂದುವರಿಯುತ್ತಾ ಇದ್ದಾರೆ. ನಿಜ. ಪ್ರಭು ನಮಗೆಲ್ಲ ನೇತಾರರಾಗಿ ನೀವು ಮೆರೆಯುತ್ತಾ ಇದ್ದೀರಿ. ಆದ್ರೆ ಈ ಲೋಕದಲ್ಲಿ ಯಾವುದೇ ಒಂದು ಶಕ್ತಿ ಉಂಟು ಅಂತಾದ್ರೆ ನೀನು ಅದಕ್ಕೆ ಹೆದರುವವನಲ್ಲ. ತ್ರಿವಿಕ್ರಮನ ಸುದರ್ಶನ, ತ್ರಿನೇತ್ರನ ತ್ರಿಶೂಲ, ಬ್ರಹ್ಮನ ಬ್ರಹ್ಮದಂಡ, ದೇವೇಂದ್ರನ ವಜ್ರದೇವಿ ಕಾಳಗಕ್ಕೆ ಬಂತು ಎಂದಾದ್ರೆ ಅದನ್ನೆಲ್ಲ ರಟ್ಟೆಯ ತ್ರಾಣವನ್ನು ಉಪಯೋಗಿಸಿ ನಿಪಾತಗೊಳಿಸುವಂತಹ ಸಾಮರ್ಥ್ಯವನ್ನು ಹೊಂದಿದವನು. ನಾವು ಶಕ್ತಿಗಾರರಲ್ವಾ? ಹೌದಪ್ಪ. ಆದ್ರೆ ಈಗ ಏನು ಪ್ರಯೋಜನ ಇಲ್ಲ ಅಂತ. ಪ್ರಭು ಭ್ರಮೆಗೆ ಒಳಗಾಗಿ ಕಾಮನ ಹುಸಿ ಬಾಣಕ್ಕೆ ತನುವನ್ನು ತೆತ್ತು ಕಾಮಿನಿಯ ಬಯಕೆಯಿಂದ ಮುಂದುವರಿಯುತ್ತಾ ಇದ್ದಿ. ಹೆಣ್ಣನ್ನು ಬಯಸಿದರೆ ಅಪರಾಧ ಏನೂ ಅಲ್ಲ. ಮತ್ತೆ ಏರು ಯೌವನ ಕಾಲದಲ್ಲಿ ತನ್ನ ಯೋಗ್ಯತೆಗೆ ಅರ್ಹತೆಗೆ ಬೇಕಾದಂತಹ ಹೆಣ್ಣೊಬ್ಬಳನ್ನು ನೋಡಿ ಅವಳನ್ನು ಮದುವೆಯಾಗಿ ಅವಳ ಅಂಗ ಸುಖವನ್ನು ಹೊಂದಿದರೆ ಅಪರಾಧ ಏನೂ ಅಲ್ಲ. ಮತ್ತೆ ಆದ್ರೆ ಆ ಸಮಯದಲ್ಲಿ ನೀನು ಏನು ಮಾಡಿದ್ದೇನು? ತಾರುಣ್ಯದಲ್ಲಿ ಅರಣ್ಯವನ್ನು ಸೇರಿ ಶರಣ್ಯ ಭಾವದಿಂದ ಹಿರಣ್ಯಗರ್ಭನನ್ನು ಮೆಚ್ಚಿಸಿ ಅವನ ಕಾರುಣ್ಯಕ್ಕೆ ಒಳಗಾಗಿ ಅಮೋಘವಾದಂತಹ ಹೊರಬಲವನ್ನು ಹೊಂದಿದವರು ತಾವು. ನಿಜ. ಪಡೆದಂತಹ ಹೊರಬಲವನ್ನು ತನ್ನ ಸ್ವಾರ್ಥಕ್ಕಾಗಿ ವಿನಿಯೋಗಿಸಲಿಲ್ಲ. ಇಲ್ಲ. ಬಿಕ್ಕುಳಿದ ದಾನವರು ಮೇಲೆ ಬರಬೇಕು ಅನ್ನುವಂತಹ ಉದ್ದೇಶದಿಂದ ಸದಾ ಶ್ರಮಿಸಿದವ ನೀನು. ಆ ಸಮಯದಲ್ಲಿ ಕಾಮನವಾದಿ ಕೊಡ್ಲಿಲ್ಲ, ಹೆಣ್ಣೊಬ್ಬಳು ಬೇಕು ಅಂತ ಆಗ್ಲಿಲ್ಲ. 1000 ವರ್ಷಗಳ ಕಾಲ ದೀರ್ಘ ಜೀವನವನ್ನು ಶ್ರಮಿಸಿದಂತಹ ನೀನು ಈ ಸಮಯದಲ್ಲಿ ಯಾಕಾಗಿ ಮುಂದುವರಿಯುತ್ತಾ ಇದ್ದಿ ಪ್ರಭು? ಪ್ರತ್ಯಕ್ಷವಾಗಿ ಹೆಣ್ಣೊಬ್ಬಳನ್ನು ನೋಡಿ ಅವಳ ರೂಪಲಾವಣ್ಯಕ್ಕೆ ಮನಸೋತು ಅವಳನ್ನು ಬಯಸಿದರೆ ಅಪರಾಧ ಏನೂ ಅಲ್ಲ. ಆದ್ರೆ ನೀನು ಬಯಸಿದ್ಯಾರನ್ನು? ಬೇಟೆಗೆಂದು ಹೋದಂತಹ ಚಂಡಮುಂಡರು ನಮ್ಮದೇ ಅಂಕಿತಕ್ಕೆ ಒಳಪಟ್ಟಂತಹ ಕದಂಬ ಕಾಂತಾರದಲ್ಲಿ ಹೆಣ್ಣೊಬ್ಬಳು ಅಪನೆಯಾಗಿ ಬಂದು ಕುಳಿತಿದ್ದಾಳೆ. ತೆರೆಯಲ್ಲಿರುವಂತಹ ಅನರ್ಘ್ಯ ರತ್ನ ನಮ್ಮ ಅರಸನ ಭಂಡಾರವನ್ನು ಸೇರಬೇಕು ಅನ್ನುವಂತಹ ಉದ್ದೇಶದಿಂದ ವಿಧ ವಿಧವಾಗಿ ಬಣ್ಣಿಸುವುದಕ್ಕೆ ತೊಡಗಿದ್ದಾರೆ. ನೋಡಿ, ಯಾರಾದ್ರೂ ಹೊಸ ಸುದ್ದಿಯನ್ನು ತಂದದುಂಟ? ಇವರು ಮಾತ್ರ. ಹೌದಪ್ಪ. ಒಳ್ಳೆಯ ರೀತಿಯಿಂದಲೇ ಸುದ್ದಿ ಮುದ್ರಿಸುವುದಕ್ಕೆ ಇಂಥ ಹುಡುಗರು ಬೇಕು. ಹುಡುಗರ ಹೊಗಳಿಕೆಯನ್ನು ಮೆಚ್ಚಲೇಬೇಕು. ಆದ್ರೆ ಅದರ ಗೂಢಾರ್ಥ ಏನು ಅನ್ನುವುದನ್ನು ನಾವು ಚೆನ್ನಾಗಿ ತಿಳಿಬೇಕು. ಹೇಗೆ? ಪ್ರಭು ದೂರದ ಕದಂಬವನದಲ್ಲಿದ್ದುಕೊಂಡು ನಿನ್ನ ಮನವನ್ನು ಸೇರಿ ಮತಿಸುವುದಕ್ಕೆ ತೊಡಗಿದ್ದಾಳೆ. ಮುಮುಕ್ಷಿಗಳು ಮೋಕ್ಷ ಪದವಿಯನ್ನು ಬಯಸುವ ಹಾಗೆ ನೀನು ಕದಂಬವನ ವಾಸಿನಿಯನ್ನು ಬಯಸಿದ್ಯ. ಪ್ರಭು ಈಗ 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 ಅವಳ ವಿಚಾರವಾಗಿ ನಾವು ಕೇಳಿದೆವು ಎಂದಾದ್ರೆ, ಸರಿಯಾಗಿ ನೋಡಿದೆವು ಎಂದಾದ್ರೆ ಅವಳು ಇಹಕ್ಕೆ ಒದಗಿ ಬರುವವಳಲ್ಲ, ಪರವನಿತೆ ಆಗಿರ್ಬೇಕು. ಯಾಕೆ ಈ ಭ್ರಮೆ? ಯಾಕೆ ಈ ಭ್ರಮೆ? ರಕ್ತಬೀಜ ಕಾಂತಾರ ಮಧ್ಯದಲ್ಲಿರುವಂತಹ ಕಾಮಿನಿಯನ್ನು ನನ್ನ ಸುಖಕ್ಕಾಗಿ ನಾನೀಗ ಆಕೆಯನ್ನು ಮದುವೆ ಆಗುವುದಕ್ಕೆ ಹೊರಟಿದ್ದೇನೆ. ಸರಿ. ನೀನು ನನ್ನನ್ನು ನೋಡಿ ಭ್ರಮೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಆದ್ರೆ ನಾನು ಬಯಸುವುದರಲ್ಲೇ ಒಂದು ಅರ್ಥ ಇದೆ. ಚಂಡಮುಂಡರು ತಂದಂತಹ ವಾರ್ತೆ ಇದು ನನಗೆ ಮನಸ್ಸಿಗೆ ಒಪ್ಪಿಗೆ ಆಗಿದೆ. ಇದುವರೆಗೂ ಅರಸನ ಭಂಡಾರಕ್ಕೆ ಸೇರಬೇಕಾದಂತಹ ವಸ್ತು ಸೇರಿ ಆಗಿದೆ. ಆದ್ರೆ ಆಕೆ ಕಾಡಿನಲ್ಲಿರುವುದು ಸರಿಯಲ್ಲ. ಆಕೆಯನ್ನು ನಾನು ಮದುವೆ ಆಗಬೇಕೆಂಬುದಾಗಿ ನಿರ್ಧಾರ. ಈಗ ತರುಣಿಯನ್ನು ಬಯಸಿದ್ರಲ್ಲಿ ಏನು ತಪ್ಪು? ಯಾರು ತರುಣಿ? ಕಾಡಿನಲ್ಲಿರುವ ಅವಳು ತರುಣಿ ಅಲ್ಲವಳು, ತರುಣಿ ಅಲ್ಲ. ತರುಣಿಯಲ್ಲವಳದಿ ಆದಿಮ
ದೊರೆ ಸರ್ವೇಶ್ವರಿಯಲ್ಲಿ ಮೋಗ ಬೀರುವುದಿದು ಸರಿಯೇ ಇದು ಸರಿಯೇ ಕೇಳೆನ್ನು ಸನ್ನಿವೇಶ ಅಲ್ಲಿಯೋ ಕದನ ಕಲಾಪವನ್ನು ಕೈಗಾಣಿಸುವಂತಹ ಉದ್ದೇಶದಿಂದ ರಥವನ್ನು ಏರಿ ಹೊರಟವ ನೀನು ಒಬ್ಬಾತ ವ್ಯಕ್ತಿ ದೇಹವನ್ನು ಹೊತ್ತೊಯ್ಯುವಂತ ರಥವನ್ನು ಏರ್ತಾನೆ ಅನ್ನುವುದು ಮುಖ್ಯವಲ್ಲ. ಮತ್ತೆ ಯುದ್ಧಕ್ಕೆಂದೇ ಹೊರಟಂತ ರಥವನ್ನು ಸಂಬಂಧಕ್ಕೆ ಬೇಕಾಗಿ ಬದಲಾಯಿಸಲೂಬಹುದು. ಹೌದು. ಆದ್ರೆ ಜೀವನದಲ್ಲಿ ಮನೋರಥ ಏನು ಏನು ಅನ್ನುವುದನ್ನು ಸರಿಯಾಗಿ ನಾವು ಯೋಚನೆ ಮಾಡಬೇಕು. ನಿನ್ನ ಈ ತನಕದ ಗಮ್ಯ ದಾನವರ ಉತ್ಕರ್ಷ ಪ್ರಭೋ ಏನು ಈ ದೈತ್ಯ ಸೇನೆಯ ಸುಧಾರಣ ಅನ್ನುವಂತ ಮಹತ್ತರವಾದಂತಹ ಹೊಣೆಯನ್ನು ಹೊತ್ತವರು ತಾವು. ನನಗೆ ತುಂಬಾ ಹೊಣೆ ಉಂಟು ಈಗ. ಹೌದಪ್ಪ. ನಡೆಯುತ್ತಿರುವಂತಹ ಹಾದಿಯಲ್ಲಿ ಎಳ್ಳಿನ 7 ಭಾಗದಷ್ಟು ಕೊರತೆಯಾಯಿತು ಎಂದಾದ್ರೆ ನಿಮ್ಮ ಹೆಗಲ ಮೇಲಿರುವಂತಹ ಹೊಣೆ ಏನಿದೆಯೋ ಅದು ಜಾರಿ ಕೆಳಗೆ ಬೀಳುವುದಕ್ಕೆ ಸಾಧ್ಯತೆ ಉಂಟು. ಆದ್ದರಿಂದಲೇ ಪ್ರಾಜ್ಯರು ಮೇಧಾವಿಗಳು ಹೇಳಿದ್ದಾರೆ, ಏನು ಕಾಲಿಡುವ ಮೊದಲು ಕಣ್ಣಿಡಬೇಕು, ಕಣ್ಣಾರ ಕಂಡರು ಪರಾಂಬರಿಸಿ ನೋಡಬೇಕು. ಕದಂಬ ಕಾಂತಾರದ ಬಗ್ಗೆ ಪ್ರತ್ಯೇಕವಾಗಿ ವಿವರಿಸಬೇಕಾದಂತ ಅಗತ್ಯವಿಲ್ಲ. ನಿತ್ಯ ರಾಕ್ಷಸರು ಮೃಗಯ ವಿಹಾರಕ್ಕೋ ಅಲ್ಲ ಮತ್ಯಾವುದೋ ನೆವನದಿಂದ ಕದಂಬವನವನ್ನು ಸುತ್ತುತ್ತಾ ಇರ್ತಾರೆ. ಅಂತಹ ದುರ್ಗಮವಾದಂತಹ ಪ್ರದೇಶದಲ್ಲಿ ಗಂಡಸರಿಗೆ ಹೋಗುವುದಕ್ಕೆ ಅಸಾಧ್ಯವಾದಂತಹ ತಾಣದಲ್ಲಿ ಹೆಣ್ಣೊಬ್ಬಳು ಆಕಾಶದಿಂದಲೇ ತೆರೆಗಿಳಿದಂತಹ ಕಾಂಚನದ ಉಯ್ಯಾಲೆಯಲ್ಲಿ ಸಂಗೀತ ಸುದ್ದಿಯನ್ನೇ ಹರಿಯಕೊಟ್ಟಿದ್ದಾಳೆ. ಸಂತೋಷದಿಂದಲೇ ಕಾಲವನ್ನು ಕಳೆಯುತ್ತಾ ಇದ್ದಾಳೆ. ಅವಳನ್ನು ಪಡೆಯಬೇಕು ಅನ್ನುವಂತಹ ಮನ ಅಧಿಕವಾಗಿ ಈ ಸಮಯದಲ್ಲಿ ನೀವು ಭ್ರಮೆಗೆ ಒಳಗಾಗಿ ಮುಂದುವರಿಯುತ್ತಾ ಇದ್ದೀರಿ. ಪ್ರಭು ಆಕೆ ಯಾಕೆ ಬಂದಿದ್ದಾಳೆ, ಕುಳಿತಂತಹ ಉದ್ದೇಶ ಏನು ಎನ್ನುವ ಹಾಗೆ ನಾವೇ ಯೋಚನೆ ಮಾಡಬೇಕು. 3 ಮೂರ್ತಿಗಳನ್ನು ಸೃಷ್ಟಿಸಿಲ್ಲಂತೆ, ಒಂದೊಂದು ಕಾರ್ಯಕ್ಕೆ ಅವರನ್ನು ನೇಮಿಸಿಲ್ಲಂತೆ. ಯಾವತ್ತು ಕಷ್ಟ ಒದಗಿದಾಗ ನಾನೇ ಪ್ರತ್ಯಕ್ಷಳಾಗಿ ಅಥವಾ ಪರೋಕ್ಷಳಾಗಿ ಬಂದು ನಿಮ್ಮನ್ನು ಕಾಪಾಡುತ್ತೇನೆ ಎನ್ನುವ ಹಾಗೆ ಮಾತು ಕೊಟ್ಟಿದ್ದಾಳೆ. ಹಾಗಿದ್ರೆ ಈ ಲೋಕದ ಸೃಷ್ಟಿಗೆ ಕಾರಣೀಕರ್ತರು ಯಾರು? ಯಾ 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 ಎನ್ನುವ ಹಾಗೆ ಎಲ್ಲರೂ ಕೊಂಡಾಡತೊಡಗಿದ್ರು. ಆ ಸಮಯದಲ್ಲಿ ಅದಕ್ಕೆ ಉತ್ತರ ಸ್ವರೂಪವಾಗಿ ಒದಗಿ ಬಂದದ್ದು ಮಾ ಅನ್ನುವಂತಹ ಅಕ್ಷರ. ಈ ಯಾ ಮತ್ತು ಮಾವನ್ನು ಜೊತೆ ಸೇರಿಸಿದಾಗ ಯಾಮ ಅಥವಾ ಮಾಯ ಅನ್ನುವಂತಹ ಶಬ್ದದ ಆವಿಷ್ಕಾರ ಆಗ್ತದೆ. ಪ್ರಭು ಸರಿಯಾಗಿ ಗೂಢಾರ್ಥವಾಗಿ ನಾವು ಯೋಚನೆ ಮಾಡಿದೆವು ಎಂದಾದ್ರೆ ಅವಳು ಮಾಯೆ ಅನ್ನುವುದರಲ್ಲಿ ಅನುಮಾನವೇ ಇಲ್ಲ. ಒಮ್ಮೊಮ್ಮೆ ಕಣ್ಣಿಗೆ ಕಾಣ ಸಿಗ್ತಾಳೆ, ಆಮೇಲೆ ಮಾಯವಾಗ್ತಾಳೆ. ಹಾಗಿದ್ರೆ ಇದರ ಉದ್ದೇಶವೇನು? ಚಂಡಮುಂಡರು ಕೇವಲ ಅವಳ ಮುಖವನ್ನು ಮಾತ್ರ ನೋಡಿದ್ರು, ಅವಳ ಬೆಂಗಡೆಯಲ್ಲಿರುವಂತಹ ಶಕ್ತಿ ಏನು ಅನ್ನುವುದನ್ನು ತಿಳಿಯುವುದಕ್ಕೆ ಆಸಕ್ತರಾಗಿ ಹೋಗಿದ್ದಾರೆ. ಇಷ್ಟರವರೆಗೆ ಚಂಡಮುಂಡರು ಯಾರಾದ್ರೂ ಹೆಣ್ಣು ಮಕ್ಕಳನ್ನು ಮನ್ನಿಸಿದ್ದುಂಟೆ? ಹಾಗಿದ್ರೆ ಹೆಣ್ಣು ಮಕ್ಕಳೇ ಇಲ್ಲದ ಪರಿಸರದಲ್ಲಿ ಬೆಳೆದವರೇ ಚಂಡಮುಂಡರು. ಮಹಾವಿಕ್ರಮಿಗಳಾಗಿದ್ದಾರೆ. ನೀ ವಿಧ ವಿಧವಾಗಿ ಬಣ್ಣಿಸುವುದನ್ನು ತೊಡಗಿದ್ದಿ, ನೀನು ಮೋಹ ಪರವಶನಾಗಿದ್ಯ. ಪ್ರಭು ನಿಯತಿಯ ನಿಯಮವನ್ನು ಮೀರಿ ಅಸುರರಾದಂತಹ ನಾವು ವ್ಯವಹರಿಸುತ್ತಾ ಇದ್ದೇವೆ. ತರೆಯಲ್ಲಿ ನಿತ್ಯ ನಿರಂತರ ಬ್ರಾಹ್ಮಣರು ಯಾಗ ಯಜ್ಞಾದಿಗಳನ್ನು ಮಾಡುವುದರ ಮುಖೇನ ಅದರಿಂದ ಉತ್ಪತ್ತಿಯಾದಂತಹ ವಿಷಯನ್ನು ದೇವತೆಗಳು ಉಂಡು ಇಳೆಗೆ ಮಳೆಯನ್ನು ಸುರಿಸಬೇಕಾಗಿತ್ತು. ಅಂತಹ ದೇವತೆಗಳಿಗೆ ಕಂಟಕಪ್ರಾಯರಾಗಿ ನಾವಾಗಿದ್ದೇವೆ. 3 ಲೋಕದಲ್ಲಿಯೂ ಎಲ್ಲಿಯಾದ್ರೂ ನಿನ್ನ ವಿರೋಧವನ್ನು ಕಟ್ಟಿಕೊಂಡವರು ಯಾರಾದ್ರೂ ಇದ್ದಾರೆ? ಹಾಗಿದ್ರೆ ಈ ಸಮಯದಲ್ಲಿ ನೀನು ಎಲ್ಲವರನ್ನು ಬಗ್ಗು ಹೊಡೆದು ತಾನೇ ತಾನಾಗಿ ಮೆರೆಯುತ್ತಾ ಇದ್ದೀಯ ಅನ್ನುವಂತಹ ವಿಚಾರವನ್ನು ಅರಿತು ತ್ರೈಮೂರ್ತಿಗಳ ಮೊರೆಯನ್ನು ಆಲಿಸಿ ತ್ರಿದರ್ಶನರನ್ನು ಪಡೆಯುವುದಕ್ಕೆ ಬೇಕಾಗಿ ಹೆಣ್ಣಿನ ಆಕೃತಿಯನ್ನು ಹೊಂದಿ ಮೋಹಕವಾದಂತಹ ರೂಪವನ್ನು ಬೀರಿ ದೈತ್ಯರನ್ನೆಲ್ಲ ತನ್ನೆಡೆಗೆ ಆಕರ್ಷಿಸಿ ಒಬ್ಬೊಬ್ಬರನ್ನೇ ಕೊಲ್ಲುವಂತಹ ಮನ ಮಾಡಿದ್ದಾಳೆ. ಹಾಗಾಗಿ ಜಗದೀಶ್ವರಿಯಾದಂತಹ ಆಕೆಯ ಸುದ್ದಿ ಬೇಡ, ಅವಳ ತಳ್ಳಿ ಬೇಡ, ಪ್ರಭೋ ಬೇಡ ಬೇಡ. ಬಲವನ್ನು ತೋರ್ಪಡಿಸುವುದಕ್ಕೆ ಮುಂದುವರಿತಾ ಇದ್ದಾರೆ ತರುಣಿ. ನಮ್ಮಲ್ಲಿ ಸೇನಾ ಬಲ ಇಲ್ವೋ, ನನ್ನಲ್ಲಿ ದೇಹ ಬಲ ಇಲ್ವೋ? ಸಮರದಲ್ಲಿ ಸೋಲಿಸಿ ಆದ್ರೂ ಮದುವೆ ಆಗುವುದೇ ಈ ಸಲ. ಯಾವ ಸಮರ ಇದ್ದರೆ ಏನು ಪ್ರಯೋಜನ? ಏನು? ಹೋದವ ಧೂಮ್ರಾಕ್ಷ ಅಲ್ಪ ಬಲ ಉಳ್ಳವನೇ, ಬಲ ಕಡಿಮೆ.
ಆಕೆಯಾಗಿದ್ದಾಳೆ. ಲೋಕ ಅಳಿದ ಮೇಲೆ ಉಳಿಯತಕ್ಕಳು ಅವಳೇ. ಅವಳನ್ನು ಬಯಸುವುದಕ್ಕಾಗಿ ಬಯಸಿದಂತಹ ನೀವುಗಳು ಕಳುಹಿಸಿಕೊಟ್ಟದ್ದು ಯಾರನ್ನು? ಸಮರವನ್ನು ಹೂಡಿಗರೆದರುವುದಕ್ಕೆ ಧೂಮ್ರಾಕ್ಷರನ್ನು ಅಧ್ಯಕ್ಷನಾದಂತಹ ಧೂಮ್ರಾಕ್ಷ ತನ್ನ ಹೊಣೆಯಲ್ಲಿರುವಂತಹ ಕಣ್ಣು ಯಾವನೇ ಒಬ್ಬ ಯೋಧ ಮುಖಾಮುಖಿಯಾಗಿ ಹೋರಾಟ ಮಾಡಿದ ಎಂದಾದ್ರೆ ಶಕ್ತಿಹೀನನಾದರೂ ಕೂಡ ಹೊಣೆಯಲ್ಲಿರುವಂತಹ ಕಣ್ಣಿನ ಮೂಲಕವಾಗಿ ಹೋರಾಟವನ್ನು ಮಾಡಿ ತಾನು ಏನು ಅನ್ನುವುದನ್ನು ರಣಕ್ಷೇತ್ರದಲ್ಲಿ ತೋರಿಸಿಕೊಡುವ ಹೂಂಕಾರ ಮಾತ್ರದಿಂದಲೇ ಧೂಮ್ರಾಕ್ಷರನ್ನು ಸುಟ್ಟಿದ್ದಾಳೆ. ಹಾಗಿದ್ರೆ ಇದರ ಅರ್ಥ ಏನು? ದೈತ್ಯ ಸೇನೆ ಹಿಡಿ ಬೂದಿಯ ಹಾಗೆ ಅನ್ನುವುದನ್ನು ತೋರಿಸಿಕೊಟ್ಟಿದ್ದಾಳೆ. ಪ್ರಭೋ, ಏನು ಮನೋವೇಗವುಳ್ಳಂತಹ ಚಂಡಮುಂಡರು, ಅಮಿತ ಪರಾಕ್ರಮಿಗಳು, ಧರೆಯಲ್ಲಿ ಯಾವನೇ ಒಬ್ಬ ಯೋಧ ಅವರ ಮುಂಭಾಗದಲ್ಲಿ ಹೋರಾಟವನ್ನು ಮಾಡಿ ಗೆಲುವನ್ನು ಸಾಧಿಸುವುದಕ್ಕುಂಟೆ ಇಲ್ಲ. ಹಾಗಿದ್ರೆ ಬ್ರಹ್ಮದೇವನಿಂದ ಪರಿಮಿತವಾದಂತಹ ವರವನ್ನು ಹೊಂದಿದವರು ಬ್ರಹ್ಮಚರ್ಯ ವ್ರತವನ್ನು ಎಷ್ಟರ ತನಕ ಪಾಲಿಸ್ತಾರೋ ಅಷ್ಟರ ತನಕ ಮರಣದ ನೆರಳು ಅವರ ಹತ್ತಿರ ಬಾಧಿಸುವುದಿಲ್ಲ. ಚಂಡಮುಂಡರು ಸತ್ತದ್ದು ಸುಳ್ಳಲ್ಲ ನಿಜ. ಹಾಗಿದ್ರೆ ಏನು? ಚಂಡಮುಂಡರ ಶಿರವನ್ನೇ ಚೆಂಡಾಡಿ ಧರೆಯಲ್ಲಿ ಚಾಮುಂಡಿ ಅನ್ನುವಂತಹ ಬಿರುದನ್ನು ಪಡೆದಿದ್ದಾಳೆ. ವಯೋವೃದ್ಧನು ಜ್ಞಾನವೃದ್ಧನೂ ಆದಂತಹ ಸುಗ್ರೀವ ಮಹಾವೇಧವೇ ಆಗಿದ್ದಾನೆ. ನಮ್ಮಲ್ಲಿ ಹಿರಿಯ ಮಾತು ಹೇಳಿದ್ರೆ ಅವನಿಗೆ ಹೋಗುವಾಗ ರಾಕ್ಷಸ ದೂತನಾಗಿ ಹೋಗಿದ್ದ, ಬರುವಾಗ ಹಾಗೆ ಬರಲಿಲ್ಲ. ಮತ್ತೆ ದೇವಿ ದೂತನಾಗಿ ಬಂದಿದ್ದಾನೆ. ದೇವಿಯ ಭಜನೆಯನ್ನು ಮಾಡುತ್ತಾ ಕಾಲ ಕಳೆಯುತ್ತಾ ಇದ್ದಾರೆ. ಸಿದ್ಧರಾಜಕ್ಕೆ ಬಿದ್ದಂತಹ ಕಬ್ಬಿಣ ಮತ್ತೆಂದು ಕಬ್ಬಿಣವಾಗಿ ಉಳಿಯುವುದಿಲ್ಲ ಪ್ರಭು. ಬಂಗಾರವೇ ಆಗುವಂತೆ ಆರ್ತರಾಗಿ ಶರಣರಾಗಿ ಭಜಕರಾಗಿ ಯಾರ ಅವಳ ಕಾಲಬುಡವನ್ನು ಸೇರ್ತಾರೋ ಅವರೆಲ್ಲ ಅವಳ ಶರಣರಾಗಿ ಕಾಲವನ್ನು ಕಳೆಯುತ್ತಾ ಇದ್ದಾರೆ. ನೀವೇ ಎಸೆದಂತಹ ಚೆಂಡನ್ನು ಪುನರಪ್ಪಿ ಶೋಣಿತದ ಅಂಗಣಕ್ಕೆ ಎಸೆದಿದ್ದಾಳೆ ಎಂದಾದ್ರೆ ಅವಳ ಪರಾಕ್ರಮವೇ ಮೇಲು ಅಂತ ತಿಳಿಯಬೇಕು. ಪ್ರಭು, ಕೋಟಿ ಕೋಟಿ ಸಂಖ್ಯೆಯ ದಾನವ ವೀರರು ರಕ್ತದ ಮಡುವಿನಲ್ಲಿ ಪೌಡಿಸಿದ್ದಾರೆ. ಇನ್ನೂ ಕೂಡ ಕಾಲ ಮಿಂಚಿಲ್ಲ. ನೀವೇ ನೆಟ್ಟು ಬೆಳೆಸಿದಂತಹ ಗಿಡವನ್ನು ಕೈಯಾರೆ ಕೀಳುವುದಕ್ಕೆ ಮನ ಮಾಡಬೇಡಿ. ಯಮ ಕಾಲವನ್ನು ಕಾಯುತ್ತಾ ಇದ್ದಾನೆ. ಅವನಿಗೆ ನಮ್ಮ ಮೇಲೆ ದ್ವೇಷ ಉಂಟು. ಘನಘೋರವಾದಂತಹ ಸಂಗ್ರಾಮವನ್ನು ಎಸಗಿ ಅವನ ಪಾಶವನ್ನೇ ಎತ್ತಿದ್ದು ನೀವೇ ದಂಡಧರನಾಗಿ ಬೆರೆಯುತ್ತಾ ಇದ್ದೀರಿ. ಈ ಸಮಯವನ್ನೇ ಉಪಯೋಗಿಸಿ ದೈತ್ಯರನ್ನೆಲ್ಲ ತನ್ನೆಡೆಗೆ ಆಕರ್ಷಿಸಿ ಒಬ್ಬೊಬ್ಬರನ್ನೇ ಕೊಲ್ಲುವಂತಹ ಮನ ಮಾಡಿದ್ದಾಳೆ. ಹಾಗಾಗಿ ನಾಳೆಯೆಲ್ಲ ಯಮನ ಅರಮನೆಯಲ್ಲಿ ನಾವು ಇರಬೇಕಾದೀತು. ಎಚ್ಚರ ಎಚ್ಚರ ಜವರಾಯ ನಮ್ಮನ್ನು ಕೊಂಡು ಹೋಗ್ತಾನೆ ಎಂಬ ಹೆದರಿಕೆ ನನಗಿಲ್ಲ. ನಾನು ಈಗ ನಡೆಯುವಂತಹ ದಾರಿ ಸರಿ ಉಂಟು ಇಲ್ವ ಹೇಳು? ನೀನು ನಡೆಯುತ್ತಿರುವಂತಹ ಮಾರ್ಗ ಇದೆ ಅಲ್ಲ, ಇದನ್ನು ಬಿಡುವೆ. ಬಿಟ್ಟು ಬಿಡು ಮನದ ಮೂರ್ಖತೆಯ, ಬಿಡು ಮನದ ಮೂರ್ಖತೆಯ, ಏನ್ ಮಾಡಿ ತ್ರೈ ಜಗದೊಡತಿಯ ಚರಣಕ್ಕೆ ಭಕ್ತಿಯಿಂದಲೇ ಪುಡಮಡುತ್ತಾಗ ಯಾಕೆ ಪಡೆದ ಬಳಕಾಗ ಅರುಣ್ಯದಲ್ಲಿ ಎಲ್ಲಿ ಧಾತ್ರಿಯಲ್ಲಿ ದೇಶ ಜಡಜ ಪೀಠನ ವರದ ದರದಲ್ಲಿ ಪಡೆದು ಸುಖವನ್ನು ಮಾಡು. ಬಿಡು ಯಾವುದನ್ನು ಬಿಡು ಏನನ್ನು ಬಿಡು ಮನದ ಮೂರ್ಖತೆ